ನಮಸ್ಕಾರ ವೀಕ್ಷಕರೇ, BN TV ಕನ್ನಡಕ್ಕೆ ಸ್ವಾಗತ. ನಿನ್ನೆ ಎಪಿಸೋಡ್ನಲ್ಲಿ ನಾವು ಸಿದ್ದರಾಮಯ್ಯನವರ ಇಡೀ ಜೀವನ ಚರಿತ್ರೆಯ ಕಂಪ್ಲೀಟ್ ಡೀಟೇಲ್ಸ್ ಕುರಿತು ಮಾಹಿತಿಯನ್ನ ನೀಡ್ತಾ ಹೋಗಿದ್ವಿ. ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಆಗಿರುವ ಸಿದ್ದರಾಮಯ್ಯ ಮಾಡಿದ ಸಾಧನೆ ಕುರಿತಂತೆ. ಅಂದ್ರೆ ಸಿದ್ದರಾಮಯ್ಯ ಅವರು ಪಟೇಲ್ ಸರ್ಕಾರದಲ್ಲಿ DCM ಆಗಿದ್ದು ಹೇಗೆ, 1999ರಲ್ಲಿ ಜನತಾದಳ 2 ಹೋಳಾಗಿದ್ದು ಹೇಗೆ ಎಂಬ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಸಿಕ್ಕಿತ್ತು. ಸೊ ಇಂದಿನ ಎಪಿಸೋಡ್ ನಲ್ಲಿ ಮುಂದೆ ಸಿಎಂ ಸಿದ್ದರಾಮಯ್ಯ JDS ಸೇರಿದ್ದು ಹೇಗೆ, ಯಾಕೆ, ಮತ್ತೆ ಸವಾಲುಗಳನ್ನ ಎದುರಿಸಿ ಸೋಲನ್ನ ಕಂಡ್ರು, ಸೋತರು, ಜಗ್ಗದೆ ಮುಂದಿನ ಕಳ್ಳು ಮುಳ್ಳುಗಳ ಹಾದಿ ಹೇಗಿತ್ತು, ರಾಜಕಾರಣದಲ್ಲೇ ಸಿಎಂ ಹೇಗೆ ಮುಂದುವರಿಬೇಕಾಯಿತು ಎಂಬುದರ ಬಗ್ಗೆ ತಿಳಿತಾ ಹೋಗೋಣ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರನ್ನ DCM ಮಾಡುವಲ್ಲಿ ದೇವೇಗೌಡರು ಯಶಸ್ವಿಯಾದ್ರು. ದೇವೇಗೌಡರು ಕಾಂಗ್ರೆಸ್ ಜೊತೆ ಸ್ನೇಹ ಬೆಳೆಸಿದ್ರು. ಜೊತೆಗೆ ಒಂದು ಕಂಡೀಷನ್ ಕೂಡ ಹಾಕಿದ್ರು. DCM ಜೊತೆಗೆ ಹಣಕಾಸು ಖಾತೆ ಕೂಡ ಸಿಕ್ತು. ದೇವೇಗೌಡರು ಪ್ರಧಾನಿಯಾದ ಕೆಲವೇ ದಿನಗಳಲ್ಲಿ ರಾಮಕೃಷ್ಣ ಹೆಗಡೆ ಅವರನ್ನ ಜನತಾದಳದಿಂದ ಉಚ್ಚಾಟಿಸಲಾಯಿತು. 11 ತಿಂಗಳ ಬಳಿಕ ದೇವೇಗೌಡರು ಪ್ರಧಾನಿ ಹುದ್ದೆ ಕಳೆದುಕೊಂಡ ಬಳಿಕ ಪಟೇಲ್ ಸರ್ಕಾರದಲ್ಲಿ ಹಸ್ತಕ್ಷೇಪ ಮಾಡೋದು ಹೆಚ್ಚಾಯಿತು. ಪಟೇಲ್ ಬಣ ಹಾಗೂ HDD ಬಣಗಳ ನಡುವೆ ದೊಡ್ಡ ಸಂಘರ್ಷವೇ ನಡೆದು ಹೋಯಿತು. ಸಿದ್ದರಾಮಯ್ಯ ದೇವೇಗೌಡರ ಬಣದಲ್ಲಿದ್ರು. ಈ ಮಧ್ಯೆ 1999 ಜುಲೈನಲ್ಲಿ ಮಹತ್ವದ ಬೆಳವಣಿಗೆ ಕಂಡಿತು. ಜನತಾದಳದೊಂದಿಗೆ ಮರ್ಜ್ ಆದವು ರಾಮಕೃಷ್ಣ ಅವರ ಲೋಕಶಕ್ತಿ ಪಕ್ಷ ಮತ್ತು ಜಾರ್ಜ್ ಫರ್ನಾಂಡಿಸ್ ಅವರ ಸಮತಾ ಪಕ್ಷಗಳು. ಜನತಾದಳದೊಂದಿಗೆ ಮರ್ಜ್ ಆದವು. ಎಲ್ಲರೂ ಕೂಡ ಸೇರ್ಕೊಂಡು NDA ಬ್ಯಾನರ್ ಸೇರಿಕೊಂಡು 1999ರ ಲೋಕಸಭೆ ಚುನಾವಣೆ ಹಾಗೂ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಎಲೆಕ್ಷನ್ಗೆ ಹೋಗುತ್ತೇವೆ ಎಂದು ಅನೌನ್ಸ್ ಮಾಡಿದ್ರು. ಇದಕ್ಕೆ ಜನತಾದಳದಲ್ಲಿದ್ದ ದೇವೇಗೌಡರ ಬಣ ವಿರೋಧ ವ್ಯಕ್ತಪಡಿಸಿತು. ಈ ಸಂದರ್ಭದಲ್ಲಿ ನಮ್ಮದೇ ಒರಿಜಿನಲ್ ಜನತಾದಳ ಪಕ್ಷ ಎಂದು ಹೇಳಿದಂತಹ ದೇವೇಗೌಡರು ಜನತಾದಳ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಶರದ್ ಯಾದವ್ ರನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ದೇವೇಗೌಡ್ರೆ ಜನತಾದಳದ ರಾಷ್ಟ್ರ ಅಧ್ಯಕ್ಷರಾಗಿ ನೇಮಕಗೊಂಡ್ರು. ಇದಕ್ಕೆ ಉತ್ತರವಾಗಿ JH ಪಟೇಲ್ ರವರು ತನ್ನದೇ ಸರ್ಕಾರದಲ್ಲಿದ್ದಂತಹ ದೇವೇಗೌಡರ ಬಣದ 8 ಶಾಸಕರನ್ನ ಉಚ್ಚಾಟನೆ ಮಾಡಿದ್ರು. ಈ 8 ಜನರಲ್ಲಿ ಜನತಾದಳದ ಉಪಮುಖ್ಯಮಂತ್ರಿ ಹಾಗೂ ಜನತಾದಳ ರಾಜ್ಯ ಅಧ್ಯಕ್ಷರಾಗಿದ್ದಂತಹ ಸಿದ್ದರಾಮಯ್ಯ ಹಾಗೂ ಹೌಸಿಂಗ್ ಮಿನಿಸ್ಟರ್ ಜೊತೆಗೆ ದೇವೇಗೌಡರ ಪುತ್ರ HD ರೇವಣ್ಣ ಕೂಡ ಇದ್ರು. ಅದರಂತೆ ರಾಜ್ಯಪಾಲ ಖುಷಿ ಅಲಂಕನ್ಗೆ ವಿಧಾನಸಭೆ ವಿಸರ್ಜಿಸುವಂತೆ ಶಿಫಾರಸು ಮಾಡಿದ್ರು. ಅದರಂತೆ ವಿಧಾನಸಭೆ ವಿಸರ್ಜನೆವಾಯಿತು. ಜನತಾದಳ 2 ಹಿಂಭಾಗವೂ ಆಯಿತು. ದೇವೇಗೌಡರು ಸಿದ್ದರಾಮಯ್ಯ ಸಿಎಂ ಇಬ್ರಾಹಿಂ JDS ಅಂತ ಮಾಡ್ಕೊಂಡ್ರು. ದೇವೇಗೌಡರು JDS ನ ರಾಷ್ಟ್ರೀಯ ಅಧ್ಯಕ್ಷರು ಅಂತ ಘೋಷಿಸಿದ್ರು. ಸಿದ್ದರಾಮಯ್ಯ ರಾಜ್ಯಾಧ್ಯಕ್ಷರಾದ್ರು. ಮತ್ತೊಂದು ಕಡೆ JH ಪಟೇಲ್, ರಾಮಕೃಷ್ಣ ಹೆಗಡೆ, SR ಬೊಮ್ಮಾಯಿ, PGR ಸಂಧ್ಯಾ, ಶರದ್ ಯಾದವ್, ನಿತೀಶ್ ಕುಮಾರ್ ಮುಂತಾದವರು ಇದ್ದ ಬಣ JDU ಅಂತ ಆಯ್ತು. ರಾಜ್ಯದಲ್ಲಿ ಜನತಾದಳ ಹೋಳಾದ ಬಳಿಕ 1999ರ ಕೊನೆಯಲ್ಲಿ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ನಡೆಯಿತು. 2 ಪಕ್ಷ ಅಂದ್ರೆ JDS, JDU ಹೀನಾಯ ಪ್ರದರ್ಶನ ಮಾಡಿದ್ವು. ವಿಧಾನಸಭಾ ಚುನಾವಣೆಯಲ್ಲಿ JDU 18 ಸೀಟನ್ನ ಗೆದ್ರೆ JDS 10 ಸೀಟು ಗೆಲ್ತು. ಚಾಮುಂಡೇಶ್ವರಿ ಕ್ಷೇತ್ರದ JDS ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಸಿದ್ದರಾಮಯ್ಯ 7,000 ಓಟುಗಳಿಂದ ಸೋಲ್ತಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಇದು ಅವರ 2ನೇ ಸೋಲಾಗುತ್ತೆ. ಇನ್ನು 2004ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮತ್ತೆ ಕಣಕ್ಕಿಳಿದು ಗೆಲ್ಲಿದ್ರು. ಆದ್ರೆ ರಾಜ್ಯದಲ್ಲಿ ಯಾವ ಪಕ್ಷ ಕೂಡ ಬಹುಮತ ಸಿಕ್ಕಿರ್ಲಿಲ್ಲ. ಹೀಗಾಗಿ ಬಿಜೆಪಿಯನ್ನ ದೂರ ಇಡಬೇಕು ಅನ್ನೋ ಉದ್ದೇಶದಿಂದ ದೇವೇಗೌಡರು ಕಾಂಗ್ರೆಸ್ ಜೊತೆ ಸ್ನೇಹ ಬೆಳೆಸಿದ್ರು. ಇದಕ್ಕೆ ಕೆಲವು ಕಂಡೀಷನ್ಸ್ ಕೂಡ ಹಾಕಿದ್ರು. SM ಕೃಷ್ಣ ಅವರನ್ನೇ ಸಿಎಂ ಮಾಡೋದಾದ್ರೆ ಮೈತ್ರಿ ಮಾಡಿಕೊಳ್ಳೋದಿಲ್ಲ, ಅಲ್ಲದೆ ಧರಮ್ ಸಿಂಗ್ ಸಿಎಂ ಮಾಡೋದಾದ್ರೆ ಮಾತ್ರ ಮೈತ್ರಿ ಅಂತಾರೆ. ಇದಕ್ಕೆ ಸೋನಿಯಾ ಗಾಂಧಿ ಒಪ್ಪಿಗೆ ನೀಡ್ತಾರೆ. JDS ಕಡೆಯಿಂದ ಸಿದ್ದರಾಮಯ್ಯಗೆ 2ನೇ ಸಲ DCM ಸ್ಥಾನ ಸಿಕ್ತು.
ಈ ವೇಳೆ ಜೆಡಿಎಸ್ಗೆ ಡಿಸಿಎಂ ಸ್ಥಾನ ಬೇಡ, ನಿಮ್ಮವರೇ ಆಗ್ಲಿ ಅಂತ ದೇವೇಗೌಡರು ಹೇಳಿದ್ರು ಅಂತ ಸಿದ್ದರಾಮಯ್ಯ ಆರೋಪಗಳನ್ನ ಮಾಡಿದ್ರು. 2004ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗೋದು ದೇವೇಗೌಡರಿಗೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ನಮ್ಮ ಮಕ್ಕಳೇ ಆ ಸ್ಥಾನಕ್ಕೆ ಬರಬೇಕೆಂಬ ಆಸೆ ಇಟ್ಟುಕೊಂಡಿದ್ರು. ಕೊನೆಗೆ ಧರಮ್ ಸಿಂಗ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ 2ನೇ ಬಾರಿಗೆ ಡಿಸಿಎಂ ಆದ್ರು. ಜೊತೆಗೆ ಹಣಕಾಸು ಖಾತೆ ಕೂಡ ಸಿಕ್ತು. ಇದಾದ ಬಳಿಕ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ಮಧ್ಯೆ ಇರೋ ಸಂಬಂಧ ಹಾಳಾಗ್ತಾ ಬಂತು. ದೇವೇಗೌಡರು ಕುಮಾರಸ್ವಾಮಿ ಹಸ್ತಕ್ಷೇಪ ಜಾಸ್ತಿ ಆಯ್ತು. 2005ರಲ್ಲಿ ಮಹತ್ವದ ಘಟನೆ ಆಯಿತು. ಅಹಿಂದ ಸಂಘಟನೆಗೆ ಮುಂದಾದ ಸಿದ್ದರಾಮಯ್ಯ ಹುಬ್ಬಳ್ಳಿಯಲ್ಲಿ ದೊಡ್ಡ ಸಮಾವೇಶ ಮಾಡೋಕೆ ರೆಡಿಯಾದ್ರು. ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ದಲಿತರನ್ನ ಸೇರಿಸಿ ಬೃಹತ್ ಸಭೆ ನಡೆಸುವ ಉದ್ದೇಶವಿತ್ತು. ಆದ್ರೆ ಸಮಾವೇಶವನ್ನು ನಿಲ್ಲಿಸುವಂತೆ ದೇವೇಗೌಡರು ಕಟ್ಟಾಜ್ಞೆ ಮಾಡಿದ್ರು. ಯಾಕೆ ನಿಲ್ಲಿಸಬೇಕು ಎಂದಾಗ ದೇವೇಗೌಡರು ನನಗೆ ಆಗದವರೆಲ್ಲ ಸಮಾವೇಶಕ್ಕೆ ಬರ್ತಾ ಇದ್ದಾರೆ, ನಿಲ್ಲಿಸಿ ಎಂದಿದ್ರು. ಆಗ ಸಿದ್ದರಾಮಯ್ಯ ಆಗೋದಿಲ್ಲ, ಎಲ್ಲಾ ಕಡೆ ಪ್ರಚಾರ ಮಾಡಿ ಆಗಿದೆ, ಬೇಕಿದ್ರೆ ನೀವೇ ಬಂದು ಸಮಾವೇಶ ಉದ್ಘಾಟಿಸಿ ಎಂದು ಸಿದ್ದರಾಮಯ್ಯ ಹೇಳಿದ್ರು. ಇದಕ್ಕೆ ದೇವೇಗೌಡರು ನೀವು ಡಿಸಿಎಂ ಸ್ಥಾನ ಕಳೆದುಕೊಳ್ಬೇಕಾಗುತ್ತೆ ಎಂದಿದ್ರು. ಇದಕ್ಕೆ ತಲೆ ಕೆಡಿಸಿಕೊಳ್ಳದ ಸಿದ್ದರಾಮಯ್ಯ ಕೊನೆಗೆ ಸಮಾವೇಶ ಮಾಡಿ ತೋರಿಸಿದ್ರು. ಇದಾದ ಬಳಿಕ ಸಿದ್ದರಾಮಯ್ಯ ವಿರುದ್ಧ ದೇವೇಗೌಡರು ಕಿಡಿಕಾರಿದ್ರು. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರನ್ನ ಕೆಳಗಿಳಿಸಿದ್ರು. ಅವರ ಸ್ಥಾನಕ್ಕೆ HT ಪ್ರಕಾಶ್ ಅವರನ್ನ ಕೂರಿಸಿದ್ರು. ನಂತರ ಮಂತ್ರಿಗಿರಿಗೆ ರಾಜೀನಾಮೆ ಕೊಡುವಂತೆ HC ಮಹದೇವಪ್ಪ ಸತೀಶ್ ಜಾರಕಿಹೊಳಿಗೆ ಸೂಚನೆ ಕೊಟ್ಟರು. ಅವರು ರಾಜೀನಾಮೆ ಕೊಡದ ಹಿನ್ನೆಲೆಯಲ್ಲಿ ಅವರನ್ನ ಕ್ಯಾಬಿನೆಟ್ ನಿಂದ ತೆಗೆದು ಹಾಕುವಂತೆ ಸಿಎಂ ಧರಮ್ ಸಿಂಗ್ ಅವರಿಗೆ ಕಾಂಗ್ರೆಸ್ನಿಂದ ಲೆಟರ್ ಹೋಯ್ತು. ಅದಾದ ಬಳಿಕ ಡಿಸಿಎಂ ಹುದ್ದೆ, ಹಣಕಾಸು ಖಾತೆ ಎಲ್ಲ ಹೋಯ್ತು. ನಂತರದಲ್ಲಿ ಮಂತ್ರಿಗಿರಿಯಿಂದ HC ದೇವಪ್ಪ, ಸತೀಶ್ ಜಾರಕಿಹೊಳಿ ಅವರನ್ನ ವಜಾ ಮಾಡಲಾಯಿತು. MB ಪ್ರಕಾಶ್ ರಾಜ್ಯದ ಡಿಸಿಎಂ ಆದ್ರು. ಈ ಎಲ್ಲ ಬೆಳವಣಿಗೆಗಳಿಂದ ಸಿಟ್ಟಿಗೆದ್ದ ಸಿದ್ದರಾಮಯ್ಯ ದೇವೇಗೌಡರು ಹಿಟ್ಲರ್ಗಿಂತ ಕಡಿಮೆ ಇಲ್ಲ ಅಂತ ಹೇಳಿದ್ರು. ಈ ಹಿಂದಿನ ಚುನಾವಣೆಯಲ್ಲಿ ಜೆಡಿಎಸ್ಗೆ ಅಲ್ಪಸಂಖ್ಯಾತರು, ದಲಿತರು ಓಟ್ ಹಾಕೋದ್ರಲ್ಲಿ ನನ್ನ ಪಾತ್ರ ಕೂಡ ಇದೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಬಳಿಕ ದೇವೇಗೌಡರು ಜೆಡಿಎಸ್ ಪಾರ್ಟಿಯಿಂದಲೇ ಉಚ್ಚಾಟನೆ ಮಾಡಿದ್ರು. ಆದಾಗಿಯೂ ಸಿದ್ದು ಬಣ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇತ್ತು. ಸಿದ್ದರಾಮಯ್ಯ ಈ ಸ್ಥಿತಿಗೆ ಅಹಿಂದ ಸಮಾವೇಶ ಮಾತ್ರ ಕಾರಣ ಅಲ್ಲ. ಆದ್ರೆ ಈ ವೇಳೆಗಾಗಲೇ ಕುಮಾರಸ್ವಾಮಿ ಮುನ್ನೆಲೆಗೆ ಬಂದಿದ್ರು. ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರನ್ನ ಓವರ್ಟೇಕ್ ಮಾಡಿದ್ರೆ ಅವರೇ ಸಿಎಂ ಆಗ್ತಾರೆ ಅಂತ ತಿಳಿದು ತಮ್ಮದೇ ಹೊಸ ಪಕ್ಷವನ್ನ ಕಟ್ಟಿದ್ರು. ಸಿದ್ದರಾಮಯ್ಯ ಮುಂದಿನ ನಡೆ ಏನು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದಂತಾಯ್ತು. 2005ರ ಕೊನೆಯಲ್ಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಂತು. ಆಗ ಅಹಿಂದ ಸೇರಿಸಿಕೊಂಡು ಅಖಿಲ ಭಾರತ ಪ್ರಗತಿಪರ ಜನತಾ ದಳಕ್ಕೆ IPJD ಅನ್ನೋ ಪ್ರಾದೇಶಿಕ ಪಕ್ಷವನ್ನ ರಚಿಸಿಕೊಂಡ್ರು ಸಿದ್ದರಾಮಯ್ಯ. ಚುನಾವಣೆಗೆ ಅಭ್ಯರ್ಥಿಗಳನ್ನ ಹಾಕಿದ್ರು. ಆದ್ರೆ ರೆಸ್ಪಾನ್ಸ್ ಸರಿಯಾಗಿ ಬರಲಿಲ್ಲ. ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕೆ ಬಂತು. ಆದ್ರೆ AIBJD ಜೊತೆಗೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದ್ದು ಜೆಡಿಎಸ್ನಲ್ಲಿ ಅಸಮಾಧಾನ ಭುಗಿಲೇಳೋಕೆ ಕಾರಣವಾಯಿತು. ಇಲ್ಲಿ ಅವಕಾಶ ಬಳಸಿಕೊಂಡ ಕುಮಾರಸ್ವಾಮಿ ರಾಜಕೀಯ ಕ್ಷಿಪ್ರ ಕ್ರಾಂತಿಯನ್ನ ನಡೆಸಿದ್ರು. ಧರಮ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವನ್ನ ಬೀಳಿಸಿದ್ರು. ಬಳಿಕ ಜೆಡಿಎಸ್ ಬಿಜೆಪಿ 2020 ಸರ್ಕಾರ ರಚಿಸಿ ಅವರೇ ಸಿಎಂ ಆದ್ರು. ಇದು ದೇವೇಗೌಡರ ತಂತ್ರ ಅನ್ನೋದು ಕೆಲವರ ಅಭಿಪ್ರಾಯ. ಆದ್ರೆ ದೇವೇಗೌಡರ ಅಭಿಪ್ರಾಯ ನನ್ನ ಗಮನಕ್ಕೆ ತರದೆ ಮಗನೇ ಬಂಡಾಯ ಎದ್ದು ಈ ರೀತಿ ಕ್ಷಿಪ್ರ ಕ್ರಾಂತಿಯನ್ನ ಮಾಡಿದ್ದು ಅನ್ನೋದು ದೇವೇಗೌಡರ ಅಭಿಪ್ರಾಯ ಆಗಿತ್ತು. ಅದಾದ ಬಳಿಕ ಸಿದ್ದರಾಮಯ್ಯಗೆ ಕಾಂಗ್ರೆಸ್ನಿಂದ ಆಹ್ವಾನ ಬಂತು. ಸೋನಿಯಾ ಗಾಂಧಿ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಬರಮಾಡಿಕೊಂಡ್ರು. ಪದೇ ಪದೇ ಸೋಲನ್ನ ಕಂಡ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಸೇರೋಕೆ ನಿರ್ಧಾರ ಮಾಡಿದ್ರು. 2006ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜೆಡಿಎಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಬಳಿಕ ದಿಲ್ಲಿಯಲ್ಲಿ ಕಾಂಗ್ರೆಸ್ ಔಪಚಾರಿಕವಾಗಿ ಸೇರ್ಪಡೆಯಾದ್ರು. AIBJD ಪಕ್ಷವನ್ನೇ ಕಾಂಗ್ರೆಸ್ ಜೊತೆ ವಿಲೀನ ಮಾಡಲಾಯಿತು. ಅಂದಹಾಗೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಏರಿದ ಸಂದರ್ಭದಲ್ಲಿ ಅವರ ವಿರುದ್ಧ ಸಿದ್ದರಾಮಯ್ಯ ಹೋರಾಡಿದ್ರು. 2006ರಲ್ಲಿ ಅದೇ ಪಕ್ಷಕ್ಕೆ ಸೇರಿದ್ರು. ಜೆಡಿಎಸ್ ಶಾಸಕ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ. ಈ ಚುನಾವಣೆಯಲ್ಲಿ ಸಿದ್ದು ಅವರನ್ನ ಸೋಲಿಸಲೇಬೇಕು ಅಂತ ಜೆಡಿಎಸ್ ಮತ್ತು ಬಿಜೆಪಿ ಜಿದ್ದಾಜಿದ್ದಿ ಶುರು ಮಾಡಿದ್ವು. ಜೆಡಿಎಸ್ನಿಂದ ಕಣಕ್ಕಿಳಿದ ಅಭ್ಯರ್ಥಿಗೆ ಬಿಜೆಪಿ ಬೆಂಬಲ ಕೊಡ್ತು. ಸಿಎಂ ಆಗಿದ್ದ ಕುಮಾರಸ್ವಾಮಿ, ಡಿಸಿಎಂ ಆಗಿದ್ದ ಯಡಿಯೂರಪ್ಪ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು ಮೈಸೂರಿನಲ್ಲೇ ಠಿಕಾಣಿ ಹೂಡಿ ಸಿದ್ದರಾಮಯ್ಯ ವಿರುದ್ಧ ಪ್ರಚಾರ ಮಾಡಿದ್ರು. ಈ ಸಮಯದಲ್ಲಿ HDK ನೇತೃತ್ವದ ಸರ್ಕಾರ ಭಾರಿ ಪ್ರಮಾಣದಲ್ಲಿ ಚುನಾವಣಾ ಅಕ್ರಮ ನಡೆಸಿತು. ಭಾರಿ ಪ್ರಮಾಣದ ದುಡ್ಡು ಸುರಿಯಲಾಯಿತು ಎಂಬ ಆರೋಪ ಕೇಳಿಬಂತು. ಅದೇನೇ ಇದ್ರೂ ಜಿದ್ದಾಜಿದ್ದಿನ ಈ ಫೈಟ್
ಫೈಟ್ ನಲ್ಲಿ ಜೆಡಿಎಸ್ ಅಭ್ಯರ್ಥಿ ಶಿವಬಸಪ್ಪ ವಿರುದ್ಧ ಸಿದ್ದರಾಮಯ್ಯ ಗೆದ್ದು ಬೀಗಿದ್ರು. ಇದು ಕೇವಲ 257 ಮತಗಳ ಅಂತರದ ಗೆಲುವಾಗಿತ್ತು. ಹೀಗೆ ಪ್ರತಿಷ್ಠೆಯ ಫೈಟ್ ನಲ್ಲಿ ಗೆಲುವು ಸಾಧಿಸಿ ದೇವೇಗೌಡರ ವಿರುದ್ಧ ಸೇಡು ತೀರಿಸಿಕೊಂಡ್ರು ಸಿದ್ದರಾಮಯ್ಯ. ಹಾಗಾದ್ರೆ 2008ರಲ್ಲಿ ಏನಾಯ್ತು? ವರುಣ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ವಲಸೆ ಬಂದಿದ್ದು ಯಾಕೆ? ಮುಂದಿನ ದಿನಗಳ ಏಳು ಬೀಳಿನ ಹಾದಿ ಹೇಗಿತ್ತು ನೋಡೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ BN TV ಕನ್ನಡ. ಇದು ನಿಮ್ಮ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.